ಈ ಸೀರೆ ಇದೆ ಅಲ್ವಾ, ಈ ಸೀರೆ ನಾನು ಸೇಲ್ ಮಾಡ್ಬೇಕಾದ್ರೆ ತಂದಿರೋಂಥ ಸೀರೆ. ಇದು ಪ್ರಿಂಟ್ ಇದೆ, ಹೋಗಲ್ಲ ಇದು, ಪರ್ಮನೆಂಟ್ ಪ್ರಿಂಟ್ ಇದು. ಈ ಸೀರೆ ಏನಾಯಿತು, 1,500 ಅಲ್ಲೇ ಕೊಟ್ಟು ತಂದಿದ್ದೆ. ಬಹುಶಃ ಇದು ಈಗಿನ ಇದರೊಳಗೆ 3,000 ರೂಪಾಯಿ ಸೀರೆ. ಇದು ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಒಳ್ಳೆ ಸೀರೆ ಇದು. ಇದು ನನ್ನ ಹತ್ರನೇ ಉಳೀತು. ನನಗೆ ಏನೋ ಇಷ್ಟ ಅಟ್ರಾಕ್ಷನ್ ಆಯಿತು. ಇದನ್ನೇನು ಮಾಡಿದೆ, ಬ್ಲೌಸ್ ಹಾಕ್ಕೊಂಡು ನಾನೇ ಉಟ್ಕೊಂಡೆ. ಒಂದಿನ ನೈಟ್ ಏನಾಯಿತು, ಇದನ್ನು ಉಟ್ಕೊಂಡಿದ್ದೆ ದೇವಸ್ಥಾನಕ್ಕೆ ಅಂತ. ಅವತ್ತು ಮಂಗಳವಾರ ಶುಕ್ರವಾರ ಏನಾಯಿತು, ಉಟ್ಕೊಂಡಾಗ ನೈಟ್ ಏನಾಯಿತು, ನಾನು ಅಂಗಡಿಯಿಂದ ಹೊರಗಡೆಯಿಂದ ಆ ಕಡೆ ಹೋದೆ. ಈ ಕೇಬಲ್ ನನ್ನಿದ್ದಾನಲ್ಲ, ಅವನು ನನ್ನ ಎದುರುಗಡೆ ಬಂದು ಆಮೇಲೆ ನಾನು ತಲೆ ಕೆಡ್ಸ್ಕೊಂಡಿಲ್ಲ. ನಾನೇನೋ ಮುಂದ್ಗಡೆ ಅಲ್ಲೇನೋ ಕೇಳೋದು ಅಥವಾ ಮೊಬೈಲ್ ಅಂಗಡಿಗೂ ಏನೋ ಹೋಗೋದಿತ್ತು, ಹೋಗಾದ್ಮೇಲೆ ಆಮೇಲೆ ನನಗೆ ಗೊತ್ತಾಗಿದ್ದು, ಇವಳು ಯಾರೋ ಫ್ರೆಂಡ್ ಬಂದು ಹೇಳಿದ್ರು, ಬೇಕ್ರಿದು ತುಂಬ ಐಟಮ್ಸ್ ಇಟ್ಕೊಂಡು ಇವಳು ಹೋಗ್ತಾಯಿದ್ಲು, ಯಾರೋ ದೀಪ ಹೋಗ್ತಾಯಿದ್ಲು. ಆ ಕಡೆ ಮುಂದೊಂದು ಈಗ ಗೋಲ್ಡನ್ ಬೇಕ್ರಿ ಹತ್ರ ಕವರ್ ತುಂಬ ಇದನ್ನ ಇಟ್ಕೊಂಬಿಟ್ಟು, ಏನು ಬೇಕ್ರಿ ತಿಂಡಿ ಎಲ್ಲದೂ ಇಟ್ಕೊಂಬಿಟ್ಟು ದೀಪ ಹೋಗ್ತಾಯಿದ್ಲು. ದೀಪನ ಮುಂದ್ಗಡೆ ಕೇಬಲ್ ರವಿ ಬಂದ. ತುಂಬ ಡ್ರೆಸ್ಸಾಗಿ ಬಂದಿದ್ಲು. ಕೇಬಲ್ ರವಿ ನಗಾಡ್ಕೊಂತ ಇಬ್ಬರು ಮಾತಾಡ್ಕೊತ ಹೋದರು. ಅದ್ರ ಮುಂದೆ ಬಂದಮೇಲೆ ನಾನು ಹಿಂಗೆ ಅಲ್ಲಿ ಮೊಬೈಲ್ ಅಂಗಡಿ ಅಂತ ಹೊರಟ್ನಲ್ವ, ಹಿಂಗೆ ನನ್ನ ಎದುರುಗಡೆ ಹೋದ. ಆಮೇಲೆ ಅಯ್ಯೋ ದೆವ್ವ ಬಂತು, ದೆವ್ವನ್ನ ನೋಡಿದೆ ಅಂತ ಹೇಳಿ ಯಾರೋ ಹಂಗೆ ಅಂಗಡಿ ಮುಂದೆ ಮಾತಾಡ್ಕೊತ ಹೋದಂಗೆ, ಅಲ್ಲಿ ಇವಂದು ಅಂಗಡಿ ಇತ್ತಲ್ವ, ಅಲ್ಲಿ ಮಾತಾಡ್ದಂಗೆ. ನಾನಂದೆ, ಎಲ್ಲರಿಗೂ ದೇವ್ರು ಕಾಣೋದು ಮುಖ್ಯ, ದೆವ್ವ ಕಾಣೋದು ಹೆಂಗೆ, ದೆವ್ವಗಳಿಗೆ ದೆವ್ವನೇ ಕಾಣೋದಲ್ವ. ಆಮೇಲೆ ಹೋಗ್ತಾ ಆಕಿ ಸತ್ತೋದ್ಲು. ಅವನಿಗೆ ಅಲ್ಲ, ಈಗೂ ಆಕಿನ ಬಂಧನದಲ್ಲಿಟ್ಟಾರೋ ಅಥವಾ ಮುಕ್ತಿ ಕೊಡಿಸಿದ್ರೋ ಗೊತ್ತಿಲ್ಲ. ಬಿಟ್ಟರೆ ದೆವ್ವ ಇರೋಂಥ ತೋರಿಸ್ತಾಳಕ್ಕೆ, ದೀಪನೇ ತೋರಿಸ್ತಾಳೆ, ಬೇರೆ ಯಾರೂ ಅಲ್ಲ, ದೀಪ ತೋರಿಸ್ತಾಳೆ. ಆಕಿನ ಹ್ಯಾಂಗ್ ಮಾಡಿರೋದು ಇವರೇ ಅಲ್ವಾ, ತೋರಿಸ್ತಾಳೆ. ಆಮೇಲೆ ಈ ಸೀರೆ ನನ್ನನ್ನು ಬಿಟ್ಟೇ ಹೋಗಿಲ್ಲ. ನೋಡ್ರಿ, ಈ ಸೀರೆ ತುಂಬ ಚೆನ್ನಾಗಿದೆ, ತುಂಬ ಶೈನಿಂಗ್ ಇದೆ ಮಾತ್ರ. ಬಿಸಿಲಲ್ಲಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಬ್ಲೌಸೇ ಸೆಟ್ ಆಗಿರಲಿಲ್ಲ. ಮೊನ್ನೆ ಬ್ಲೌಸ್ ಸೆಟ್ ಆಗಿರೋದಪ್ಪ. ಇದಕ್ಕೆ ಬ್ಲೌಸ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಬ್ಲೌಸ್. ತುಂಬ ಹೊಲ್ಕೊಂಡಿದ್ದೀನಿ. ಇದೊಂದು ಮೆಮೊರೇಬಲ್, ನನಗೆ ತುಂಬ ಇಷ್ಟ ಆಗುತ್ತೆ. ಇದೇನೋ ಕಾಳಿ ಸೀರೆ, ನಾನಲ್ಲ ರೀ ಕಾಳಿ, ಮತ್ತು ಹಂಗೆ ಮಾಡ್ತಾರೆ. ನಾನು ಇದ್ದಂಗೆ ಹೇಳ್ತೀನಪ್ಪ. ನಾನು ಎಲ್ಲರೂ ಕಾಳನು, ಎಲ್ಲರೂ ಕಾಳನು, ಭೈರವನು, ಎಲ್ಲರೂ ಕಾಳಿನು. ಎಲ್ಲರಿಗೂ ಹೇಳಿದ್ರೆ ಅವರು ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ಎಲ್ಲರೂ ಭೈರವ ಆಗ್ತಾರೆ, ನಮ್ಮ ಸ್ವಾಭಿಮಾನಕ್ಕೆ ಬಂದರೆ ಎಲ್ಲರೂ ಕಾಳಿ ಆಗ್ತಾರೆ. ಯಾರೇನು ಕಡಿಮೆ ಇಲ್ಲ. ಸುಮ್ಮನೆ ಹಂಗೆ ಬೇರೆಯವ್ರ ಮೇಲೆ ಗೂಬೆ ಕೂರಿಸ್ಲಿ, ಇರಲಿ. ಅತ್ತೆ ಒಂದು ಕಾಲ, ಸೊಸೆಗೊಂದು ಕಾಲ ಅಂತಾರಲ್ಲ, ಹಂಗೆ ಬಂದೇ ಬರುತ್ತೆ. ಈ ಸೀರೆ ಮಾತ್ರ ಇದು ಬಾರ್ಡ್ರ್ ಹಾಕಿ ನಾನು ಹೊಲಿದಿರೋದು. ಚೆನ್ನಾಗಿದೆ ಸೀರೆ ಮಾತ್ರ, ತುಂಬ ಚೆನ್ನಾಗಿದೆ. ಈ ಥರದ್ದು ಇದನ್ನು ಬಂದಮೇಲೆ ನನ್ನ ಹತ್ರ ಕೃಷ್ಣಮೂರ್ತಿ ಒಂದು ಕೊಡಿಸಿದ ನನಗೆ ಸೀರೆನ. ಅದು ರೇಷ್ಮೆ ಸೀರೆ, ಈ ಕಲರ್ ಸಿಮೆಂಟ್ ಕಲರ್ ಇಷ್ಟಪಟ್ಟು. ಇನ್ನೊಂದು ಕೃಷ್ಣಮೂರ್ತಿ ಮದುವೆಯಲ್ಲಿ ಸೀರೆ ಇದೆ, ಅದು ಒಂದು ಸೀರೆ ಇದೆ. ಆಮೇಲೆ ರಾಘು ಮದುವೆದೊಂದು ಸೀರೆ ಇದೆ ನನ್ನ ಹತ್ರ. ರಾಘುನೇ ದುಡ್ಡು ಕೊಟ್ಟಿರೋದು, ಬಟ್ ನಾನು 3 ಜನಕ್ಕೂ ಸೀರೆ ಆಯ್ಕೆ ಮಾಡಿರೋದು. 3 ಜನಕ್ಕೂ ದುಡ್ಡು ಕೊಟ್ಟಿದ್ದು ಅವನೇನೆ, ಬಟ್ ಸೀರೆ ಸೆಲೆಕ್ಷನ್ ಮಾಡ್ಕೊಬಂದಿದ್ದು ನಾನು. ನನ್ನ ಹತ್ರ ಹಾಗೆ ಇದೆ. ಅದು ಒಂದಿನ ಸ್ಟೋರಿ ಹೇಳ್ತೀನಿ. ಅದು ಇದ್ರ ಜೊತೆಗೆ ಆ್ಯಡ್ ಮಾಡಿ ಹೇಳಬೇಕು. ಆ್ಯಕ್ಚುಲಿ ಇದ್ರ ಜೊತೆಗೆ ಅದನ್ನು ಆ್ಯಡ್ ಮಾಡಿ ಹೇಳಬೇಕು. ಇನ್ನೊಂದು ದಿನ ಹೇಳ್ತೀನಿ, ಇದನ್ನ ಜೊತೆಗೆ ಆ್ಯಡ್ ಮಾಡಿ ಹೇಳ್ತೀನಿ. ಆ ಸೀರೆ ನೋಡಿದ್ರೆ ಯಾರು ನೋಡ್ದಂಗೆ ಆಗುತ್ತೆ, ಯಾವ ಸಂದರ್ಭದಲ್ಲಿ ಹುಟ್ಟಿದ್ದೆ. ಆಮೇಲೆ ಫೇಸ್ಬುಕ್ಕಲ್ಲಿ 3 ಜನದ ಮುಖನೂ ಹೆಂಗೆ ಕಾಣಿಸ್ತಿತ್ತು. ನನ್ನ ಮುಖನ ಬ್ರೈಟ್ ಲೆಸ್ ಮಾಡಿ 2 ಮುಖಗಳನ್ನು ಬ್ರೈಟ್ ಪ್ಲಸ್ ಮಾಡಿದರು. ಆ ಸೀರೆಗಳೆರಡೂ ಇದ್ದಾವೆ. ಅವೆರಡನ್ನೂ ಕೊಟ್ಬಿಡೋಣ ಅಂದರೆ ಕೊಡೋಕ್ಕೆ ಆಗ್ತಿಲ್ಲ ನನಗೆ. ಕೊಟ್ಬಿಡೋಣ ಅಂದರೂ ಕೊಡೋಕ್ಕೆ ಹಂಗೆ ಇದ್ದಾವೆ ಅವು. ತೋರಿಸ್ತೀನಿ ಆ ಸೀರೆಗಳು. ಅದು ಬಹುಶಃ ಈ ಥರ ಏನಾದರೂ ಹೇಳೋಕ್ಕೇನೋ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಮಹೇಶ್ವರಂ ಮುಂದೆ ನಂದೇನೂ ಇಲ್ಲ ರೀ, ಆಟ ಇಲ್ಲ. ಮಹೇಶ್ವರಂ ಮುಂದೆ ನೋಡ್ಕೊಳ್ಳಿ. ಆನಂದಿಸಿ ಎಮಗೆ 3 ಊಟ ಹೊಡೆದಿದ್ರು. ಹ್ಞೂ ರೀ, ಎದ್ರೊಳಗೆ ಕೊರೋನಾದಾಗೆ ಹಿಂದ್ಗಡೆ ಅಮ್ಮನ ಕರೆದ್ಬಿಟ್ಟು 3 ಊಟ ಹೊಡೆದಾರೆ. ಮತ್ತು ಅಕ್ಕಿ ಬಿಡ್ತಾಳೆ, ಸೀರೆ ಇಟ್ಟು ಸ್ಟೋರಿ ಹೇಳೋ ಅಂತಾಳಷ್ಟೆ. ಮಹೇಶ್ವರಮ್ಮಗೆ ಜೈ.